ಒಂದ್ಸಲ ಈ ಫಿಶ್ ಕರಿ ಮಸಾಲೆ ಪೌಡರ್ ಮಾಡಿಟ್ಕೊಂಡ್ರಾಯ್ತು. ಯಾವಾಗ ಬೇಕಂದ್ರೆ ಅವಾಗ ಸುಲಭವಾಗಿ ಮೀನು ಸಾರನ್ನು ರೆಡಿ ಮಾಡ್ಕೊಳ್ಬೋದು. ಹಾಗೆಯೇ ಇದನ್ನು ತುಂಬ ದಿನದವರೆಗೂ ಸ್ಟೋರ್ ಮಾಡಿಟ್ಟು ಬಳಸ್ಬೋದು. ಫ್ರಿಜ್ಜಲ್ಲಿ ಇಡದೇ ಇದ್ರೂ ಕೂಡ ಹೊರಗಡೆ ಟೆಂಪ್ರೇಚರ್ನಲ್ಲಿನೇ ತಿಂಗಳುಗಟ್ಟಲೆ ಸ್ಟೋರ್ ಮಾಡಿಟ್ಟು ಬಳಸ್ಬೋದು. ಇದನ್ನು ಹಾಕಿ ಮೀನು ಸಾರು ಮಾಡಿದ್ರೆ ಮೀನು ಸಾರಂತೂ ತುಂಬಾ ರುಚಿಯಾಗಿ ಬರುತ್ತೆ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಂಧ್ಯಾ ಶೆಟ್ಟಿಸ್ ಕಿಚನ್. ಇವತ್ತಿನ ವಿಡಿಯೋದಲ್ಲಿ ಮೀನು ಸಾರು ಮಾಡೋದಕ್ಕೆ ಬೇಕಾದಂಥ ಮಸಾಲೆ ಪೌಡರ್ನ ಯಾವ ಥರ ಮಾಡೋದಂತ ತೋರಿಸ್ತಾ ಇದ್ದೀನಿ. ಮತ್ತು ಇದೇ ಮಸಾಲೆ ಪೌಡರ್ ಹಾಕಿಬಿಟ್ಟು ಮೀನು ಸಾರು ಯಾವ ಥರ ಮಾಡೋದಂತ ತೋರಿಸ್ತಾ ಇದ್ದೀನಿ. ಫಸ್ಟಿಗೆ ಮಸಾಲೆ ಪೌಡರ್ ಮಾಡೋದಕ್ಕೆ ಬೇಕಾದಂಥ ಮಸಾಲೆಗಳನ್ನು ಹುರ್ಕೊಳ್ಬೇಕು. ನಾನಿಲ್ಲಿ ಒಂದು ಫ್ರೈಯಿಂಗ್ ಪ್ಯಾನ್ನ ಕಾಯಿಸ್ಬಿಟ್ಟು 25 ಬ್ಯಾಡಗಿ ಮೆಣಸನ್ನು ಹಾಕ್ಕೊಳ್ತಾ ಇದ್ದೀನಿ. ಅಂದಾಜು ಒಂದು 25 ಮೆಣಸು ಇರ್ಬೋದು. ಕಡಿಮೆ ಖಾರ ಇರುತ್ತೆ ಇದು, ಮತ್ತು ಕಲರ್ ಚೆನ್ನಾಗಿ ಕೊಡುತ್ತೆ ಬ್ಯಾಡಗಿ ಮೆಣಸು ಹಾಕೋದ್ರಿಂದ. ಇದನ್ನ ಇವಾಗ ಹುರ್ಕೊಳ್ಳೋಣ. ಎಣ್ಣೆ ಸೇರಿಸಬಾರ್ದು, ಡ್ರೈ ಆಗಿನೇ ಹುರ್ಕೊಳ್ಬೇಕು. ಡ್ರೈ ಆಗಿನೇ ಲೋ ಫ್ಲೇಮಲ್ಲಿ ಹುರ್ಕೊಳ್ಬೇಕು. ಉರಿನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಅಂದಾಜು ಒಂದು 3 ರಿಂದ 4 ನಿಮಿಷ ಆದ್ರೂ ಹುರ್ಕೊಳ್ಬೇಕು. ಕಂಟಿನ್ಯೂಸ್ ಆಗಿ ಸೌಟನ್ನು ತಿರುಗಿಸ್ತಾ ಇರಬೇಕು, ಇಲ್ಲಾಂದರೆ ಮೆಣಸು ಒಂದು ಕಡೆಗೆ ಕಪ್ಪಾಗುತ್ತೆ, ಇನ್ನೊಂದು ಕಡೆಗೆ ಫ್ರೈ ಆಗೋದಿಲ್ಲ. ಸೊ ಇವಾಗ ಇದೇ ಪಾತ್ರೆಗೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಕಾಳುಮೆಣಸನ್ನು ಹಾಕ್ಕೊಳ್ತಾ ಇದ್ದೀನಿ. ಬ್ಲ್ಯಾಕ್ ಪೆಪ್ಪರ್ ತುಂಬಾ ಇಂಪಾರ್ಟೆಂಟು ಮೀನು ಸಾರು ಮಾಡೋದಕ್ಕೆ. 2 ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಕಾಳನ್ನು ಹಾಕ್ಕೊಳ್ಬೇಕು. ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆನ ಹಾಕ್ಕೊಳ್ಬೇಕು. ಹಾಗೆಯೇ 1/4 ಟೇಬಲ್ ಸ್ಪೂನ್ ಆಗೋಷ್ಟು ಮೆಂತೆಕಾಳನ್ನು ಹಾಕ್ಕೊಳ್ಬೇಕು. ಮೆಂತೆಕಾಳನ್ನು ಜಾಸ್ತಿ ಹಾಕ್ಕೋಬಾರ್ದು, ಮ್ಯಾಕ್ಸಿಮಮ್ ಅಂದರೆ 1/4 ಟೇಬಲ್ ಸ್ಪೂನ್ ಆಗೋಷ್ಟು ಹಾಕ್ಕೊಳ್ಳಿ. ಜಾಸ್ತಿ ಹಾಕಿದ್ರೆ ಮೀನು ಸಾರು ಕಹಿ ಆಗುತ್ತೆ. ಸೊ ಎಲ್ಲ ಐಟಮ್ಸನ್ನು ಸೇರಿಸ್ಬಿಟ್ಟು ಮತ್ತೆ ಹುರ್ಕೊಳ್ಬೇಕು. ಉರಿ ಲೋ ಫ್ಲೇಮಲ್ಲಿನೇ ಇರಲಿ, ಲೋ ಫ್ಲೇಮಲ್ಲಿನೇ ಹುರ್ಕೊಳ್ಬೇಕು. ಲೋ ಫ್ಲೇಮಲ್ಲಿ ಮತ್ತೆ ಒಂದು 2 ರಿಂದ 3 ನಿಮಿಷದವರೆಗೂ ಹುರ್ಕೊಳ್ಬೇಕು. ಇವಾಗ್ಲೂ ಎಣ್ಣೆ ಸೇರಿಸಬಾರ್ದು, ಡ್ರೈ ಆಗಿನೇ ಹುರ್ಕೊಳ್ಬೇಕು. ಸೊ ಎಲ್ಲ ಐಟಮ್ಸ್ ಚೆನ್ನಾಗಿ ಫ್ರೈ ಆಗಿದೆ. ಇದಿವಾಗ ಪೂರ್ತಿಯಾಗಿ ತಣಿಬೇಕು. ಸ್ಟವ್ ಆಫ್ ಮಾಡಿಬಿಟ್ಟು ಎತ್ತಿಟ್ಕೊಳ್ಳೋಣ. ಪೂರ್ತಿಯಾಗಿ ತಣಿಲಿ. ಇದು ಪೂರ್ತಿಯಾಗಿ ತಣದ ನಂತರ ಇದನ್ನು ಪುಡಿ ಮಾಡ್ಕೊಳ್ಳೋದಕ್ಕೆ ಹಾಕಬೇಕು. ಬಿಸಿ ಇರುವಾಗ ಪುಡಿ ಮಾಡಿಕೊಂಡ್ರೆ ಚೆನ್ನಾಗಿ ಪೌಡರ್ ಮಾಡೋದಕ್ಕಾಗೋದಿಲ್ಲ. ಹಾಗಾಗಿ ಪೂರ್ತಿಯಾಗಿ ತಣದ ನಂತರ ಮಿಕ್ಸಿಗೆ ಹಾಕಿಬಿಟ್ಟು ಪುಡಿ ಮಾಡ್ಕೊಳ್ಳೋಣ. ನೋಡಿ, ತಣ್ಣದಾದ ನಂತರ ಈ ಥರ ಮೆಣಸನ್ನು ಕಟ್ ಮಾಡಿದ್ರೆ ಟಕ್ ಅಂತ ಸೌಂಡ್ ಬರುತ್ತೆ. ಚೆನ್ನಾಗಿ ತಣ್ಣದಿದೆ ಇದು. ಇವಾಗ ಇದನ್ನು ಪುಡಿ ಮಾಡ್ಕೊಳ್ಳೋಣ. ಬೇರೆ ಏನು ಐಟಮ್ ಹಾಕಲಿಕ್ಕಿಲ್ಲ. ಸೊ ನಾನು ಮಸಾಲೆ ಪೌಡರ್ನ ಪುಡಿ ಮಾಡಿಬಿಟ್ಟು ತೊಗೊಂಡು ಬಂದಿದ್ದೀನಿ. ರೆಡಿಯಾಗಿದೆ ಇದು. ಇದನ್ನು ಒಂದು ಡಬ್ಬದಲ್ಲಿ ಹಾಕಿ ಮುಚ್ಚಿ ಇಟ್ಬಿಟ್ರೆ ತಿಂಗಳುಗಟ್ಟಲೆ ಸ್ಟೋರ್ ಮಾಡ್ಬೋದು. 3 ರಿಂದ 4 ತಿಂಗಳವರೆಗೂ ನಾರ್ಮಲ್ ರೂಮ್ ಟೆಂಪ್ರೇಚರಲ್ಲಿನೇ ಸ್ಟೋರ್ ಮಾಡ್ಬೋದು. ಸ್ವಲ್ಪನೂ ಹಾಳಾಗೋದಿಲ್ಲ. ಇದನ್ನು ಹಾಕಿಬಿಟ್ಟು ತುಂಬಾ ಸುಲಭವಾಗಿ ಮೀನು ಸಾರನ್ನು ರೆಡಿ ಮಾಡ್ಕೊಳ್ಬೋದು. ಗಡ್ಬಿಡಿನಲ್ಲಿರೋರು ಮಸಾಲೆ ಎಲ್ಲ ರುಬ್ಬೋದಕ್ಕೆ ಟೈಮ್ ಇಲ್ಲ ಅಂದರೆ ಈ ಥರ ಮಸಾಲೆ ಪೌಡರ್ನ ರೆಡಿ ಮಾಡ್ಕೊಳ್ಳಿ. ಆವಾಗ ಸುಲಭವಾಗಿ ಮೀನು ಸಾರು ಮಾಡೋಕ್ಕಾಗತ್ತೆ. ಈ ಪೂರ್ತಿ ಮಸಾಲೆ ಪೌಡರ್ನ ಹಾಕಿಬಿಟ್ಟು 1 ತೆಂಗಿನಕಾಯಿನ ಹಾಕಿ 2 kgವರೆಗೂ ಮೀನು ಸಾರನ್ನು ಮಾಡೋಕ್ಕಾಗತ್ತೆ. ಸೊ ನಾನಿವತ್ತು ಅರ್ಧದಷ್ಟು ಮಸಾಲೆ ಹಾಕಿ ಮೀನು ಸಾರನ್ನು ಯಾವ ಥರ ಮಾಡೋದಂತ ತೋರಿಸ್ತೀನಿ. ನಾನಿಲ್ಲಿ ಅರ್ಧ kg ಆಗೋಷ್ಟು ಮೀನನ್ನು ತೊಗೊಂಡಿದ್ದೀನಿ. ಯಾವ ಮೀನಾದರೂ ಪರವಾಗಿಲ್ಲ. ನಾನಿಲ್ಲಿ ಕೊಕ್ಕರ್ ಮೀನು ಅಂತ ಬರುತ್ತಲ್ವ, ಆ ಮೀನನ್ನು ತೊಗೊಂಡಿದ್ದೀನಿ. ನೀವು ಯಾವ ಮೀನಾದರೂ ತೊಗೊಳ್ಳಿ, ಬಾಂಗ್ಡಾ, ಬೂತಾಯಿ, ಅಂಜಲ್ಲು, ಯಾವ ಮೀನಾದರೂ ತೊಗೊಳ್ಬೋದು. ಫಸ್ಟಿಗೆ ಇದನ್ನು ಮ್ಯಾರಿನೇಟ್ ಮಾಡ್ಕೊಳ್ಳೋಣ. ಆಲ್ರೆಡಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಮೀನನ್ನು. ಅರ್ಧ ಚಮಚ ಆಗುವಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ 1/4 ಚಮಚ ಆಗುವಷ್ಟು ಅರಿಶಿನದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಮತ್ತು ಅರಿಶಿನದ ಪುಡಿನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನ ಇವಾಗ ಮ್ಯಾರಿನೇಟ್ ಮಾಡ್ಕೊಳ್ಬೇಕು. ಉಪ್ಪು ಮತ್ತು ಅರಿಶಿನದ ಪುಡಿ ಚೆನ್ನಾಗಿ ಹಿಡಿಬೇಕು ಮೀನಿಗೆ. ಸೊ ಇದನ್ನ ಇವಾಗ 20 ನಿಮಿಷದವರೆಗೂ ಮ್ಯಾರಿನೇಟ್ ಆಗೋದಕ್ಕೆ ಹಾಗೆಯೇ ಬಿಟ್ಬಿಡೋಣ. ಮೀನೆಲ್ಲ ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ. ಮೀನು ಮ್ಯಾರಿನೇಟ್ ಆದ ನಂತರ ನಾನಿಲ್ಲೊಂದು ಪಾತ್ರೆನ ಕಾಯಿಸ್ಬಿಟ್ಟು ಅದಕ್ಕೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ತೆಂಗಿನ ಎಣ್ಣೆ ಯೂಸ್ ಮಾಡ್ತಾ ಇದ್ದೀನಿ. ಮೀನು ಸಾರಿಗೆ ತೆಂಗಿನ ಎಣ್ಣೆ ಹಾಕಿದ್ರೆ ಚೆನ್ನಾಗಾಗುತ್ತೆ. 3 ಟೇಬಲ್ ಸ್ಪೂನ್ ಆಗುವಷ್ಟು ತೆಂಗಿನ ಎಣ್ಣೆ ಹಾಕ್ಕೊಂಡಿದ್ದೀನಿ, ಕೋಕೋನಟ್ ಆಯಿಲನ್ನು. ಎಣ್ಣೆ ಚೆನ್ನಾಗಿ ಕಾಯಬೇಕು. ಎಣ್ಣೆ ಕಾದ ನಂತರ ಸ್ವಲ್ಪ ಕರಿಬೇವಿನ ಎಲೆಗಳನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಜಜ್ಜಿರುವಂಥ ಶುಂಠಿ ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಅರ್ಧ ಇಂಚು ಆಗುವಷ್ಟು ಶುಂಠಿ ಮತ್ತು 4 ಎಸಳಾಗುವಷ್ಟು ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿದು ಪೇಸ್ಟ್ ಹಾಕಿದ್ರೂ ಪರವಾಗಿಲ್ಲ, ಬಟ್ ಪೇಸ್ಟ್ ಹಾಕೋದಕ್ಕಿಂತ ಈ ಥರ ಜಜ್ಜಿ ಹಾಕ್ಕೊಂಡ್ರೆ ಮೀನು ಸಾರು ಇನ್ನೂ ಕೂಡ ರುಚಿಯಾಗಿ ಬರುತ್ತೆ. 3 ಹಸಿಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. 1 ಈರುಳ್ಳಿನ ಸಣ್ಣಗೆ ಹೆಚ್ಚಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಒಂದು ದೊಡ್ಡ ಸೈಜ್ನ ಈರುಳ್ಳಿನ ಸಣ್ಣಗೆ ಹೆಚ್ಚಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಸೇರಿಸ್ಬಿಟ್ಟು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಜಸ್ಟ್ ಬಾಡಿದ್ರೆ ಸಾಕಾಗುತ್ತೆ, ಸಾಫ್ಟ್ ಆದರೆ ಸಾಕಾಗುತ್ತೆ. ಕೆಂಪಗೆ ಹುರ್ಕೊಂಡ್ರೆ ಮೀನು ಸಾರು ಸ್ವೀಟ್ ಆಗುತ್ತೆ. ಹಾಗಾಗಿ ಈರುಳ್ಳಿನ ಜಾಸ್ತಿ ಹೊತ್ತು ಫ್ರೈ ಮಾಡ್ಕೊಳ್ಬಾರ್ದು. ಈರುಳ್ಳಿ ಬಾಡೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ನೋಡಿ, ಈರುಳ್ಳಿ ಬಾಡಿದೆ. ಇವಾಗ ಇದಕ್ಕೆ ಮಸಾಲೆ ಪೌಡರ್ನ ಹಾಕ್ಕೊಳ್ಳೋಣ. ನಾವು ರೆಡಿ ಮಾಡಿ ಇಟ್ಕೊಂಡಿರುವಂಥ ಫಿಶ್ ಕರಿ ಮಸಾಲೆ ಪೌಡರಲ್ಲಿ ನಾನು ಅರ್ಧದಷ್ಟು ಮಸಾಲೆ ಪೌಡರ್ ಹಾಕ್ತಾ ಇದ್ದೀನಿ. ಇವತ್ತು ನಾನು ತೊಗೊಂಡಿರುವಂಥ ಮೀನಿಗೆ ಮಸಾಲೆಗೆ ಅರ್ಧದಷ್ಟು ಮಾತ್ರ ಪೌಡರ್ ಸಾಕಾಗುತ್ತೆ. ಸೊ ಅರ್ಧದಷ್ಟು ಪೌಡರ್ನ ಸೇರಿಸ್ಬಿಟ್ಟು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಇದನ್ನು ಎಣ್ಣೆ ಮತ್ತು ಈರುಳ್ಳಿಯಲ್ಲಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಬೇಕು ಮಸಾಲೆ ಪೌಡರ್ನ.
ಉರಿನ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಮಸಾಲೆ ಸೀದೋಗುತ್ತೆ. ಹಾಗಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಹೊತ್ತು ಮಸಾಲೆ ಪೌಡರ್ನ ಫ್ರೈ ಮಾಡ್ಕೊಳ್ಬೇಕು. ಅಂದಾಜಿಗೆ 1 ನಿಮಿಷದವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕಾಗತ್ತೆ. ಇವಾಗ ಇದಕ್ಕೆ ಹುಳಿಗೆ ಹುಣಸೆಹಣ್ಣಿನ ರಸ ಹಾಕ್ಕೊಳ್ತಾ ಇದ್ದೀನಿ. ಟೊಮ್ಯಾಟೊ ಆದರೂ ಹಾಕ್ಕೊಳ್ಬೋದು, ಬಟ್ ಮೀನು ಸಾರಿಗೆ ಹುಣಸೆಹಣ್ಣಿನ ರಸ ಚೆನ್ನಾಗಾಗುತ್ತೆ. ನಾನಿಲ್ಲಿ 1/4 ಕಪ್ ಆಗೋಷ್ಟು ಹುಣಸೆಹಣ್ಣಿನ ರಸ ಹಾಕ್ಕೊಳ್ತಾ ಇದ್ದೀನಿ. ಅರ್ಧ ನಿಂಬೆಹಣ್ಣಿನ ಸೈಜ್ ಆಗೋಷ್ಟು ಹುಣಸೆಹಣ್ಣನ್ನು ನೆನೆಸ್ಕೊಂಡು ಅದರಿಂದ ರಸ ಹಿಂಡ್ಕೊಂಡಿರೋದು. ಹುಣಸೆಹಣ್ಣಿನ ರಸ ಸೇರಿಸ್ಬಿಟ್ಟು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದೀಗ ಸ್ವಲ್ಪ ಇಂಗುತ್ತೆ, ಸ್ವಲ್ಪ ಇಂಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ಇದೇ ಥರ ಇಂಗದ ನಂತರ ಇದಕ್ಕೆ ನೀರು ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಳ್ಳೋಣ. ಫಸ್ಟಿಗೆ 1 ಲೋಟ ಆಗೋಷ್ಟು ನೀರು ಹಾಕ್ಕೊಂಡಿದ್ದೀನಿ. 1 ಲೋಟ ಆಗೋಷ್ಟು ನೀರನ್ನು ಸೇರಿಸ್ಬಿಟ್ಟು ಒಂದ್ಸಲ ಚೆಕ್ ಮಾಡಿಬಿಟ್ಟು ನೋಡೋಣ, ಮಿಕ್ಸ್ ಮಾಡಿಬಿಟ್ಟು ನೋಡೋಣ. ನೀರು ಬೇಕಿದ್ರೆ ಮತ್ತೆ ಹಾಕ್ಕೊಳ್ಬೋದು. ನೀರು ಸ್ವಲ್ಪ ಕಮ್ಮಿ ಆಗಿದೆ. ಇವಾಗ ಇದಕ್ಕೆ ಮತ್ತೆ ಒಂದು ಅರ್ಧ ಲೋಟ ಆಗೋಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ಸೊ ನೀರು ಹಾಕಿಬಿಟ್ಟು ಮುಚ್ಚಿಬಿಟ್ಟು ಇದನ್ನ ಇವಾಗ ಕುದಿಸ್ಕೊಳ್ಬೇಕು. ಸೊ ಮೀನು ಹಾಕೋದಕ್ಕಿಂತ ಮುಂಚೆನೇ ಗ್ರೇವಿನ ಚೆನ್ನಾಗಿ ಕುದಿಸ್ಕೊಂಡಿರಬೇಕು. ಗ್ರೇವಿನ ಪೂರ್ತಿಯಾಗಿ ಕುದಿಸ್ಕೊಂಡ ನಂತರ ಮೀನು ಹಾಕಬೇಕು. ಆವಾಗ ಮೀನು ಓವರ್ ಕುಕ್ ಆಗೋದಿಲ್ಲ. ಸೊ ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಿಬಿಟ್ಟು ಒಂದು 5 ರಿಂದ 6 ನಿಮಿಷದವರೆಗೂ ಕುದಿಸ್ಕೊಳ್ಳೋಣ ಮಸಾಲೆನ. ಸೊ ಮಸಾಲೆ ಚೆನ್ನಾಗಿ ಕುದ್ದಾಗಿದೆ. ಇವಾಗ ಇದಕ್ಕೆ ಮೀನನ್ನು ಹಾಕ್ಕೊಳ್ತಾ ಇದ್ದೀನಿ. ಮೀನು ಬೇಗನೆ ಬೆಂದ್ಬಿಡುತ್ತೆ. ಹಾಗಾಗಿ ಮೀನು ಹಾಕೋದಕ್ಕಿಂತ ಮುಂಚೆನೇ ಮಸಾಲೆನ ಕುದಿಸ್ಕೊಂಡಿರಬೇಕು. ಸೊ ಉಪ್ಪು ಮತ್ತು ಅರಿಶಿಣದ ಪುಡಿ ಸೇರಿಸಿ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿರುವಂಥ ಮೀನನ್ನು ಹಾಕ್ಕೊಳ್ತಾ ಇದ್ದೀನಿ. ಮೀನನ್ನು ಹಾಕಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು. ಸೊ ಮೀನಿಗೂ ಕೂಡ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ವಿ ಫಸ್ಟಿಗೆ. ಹಾಗಾಗಿ ಇವಾಗ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪನ್ನು ಹಾಕ್ಕೊಳ್ಳಿ. ಮತ್ತು ಬೇಕಿದ್ದರೆ ಕೊನೆಯಲ್ಲಿ ಸೇರಿಸ್ಕೊಳ್ಬೋದು. ಕಮ್ಮಿ ಆದರೆ ಕೊನೆಯಲ್ಲಿ ಮತ್ತೆ ಉಪ್ಪು ಸೇರಿಸ್ಕೊಳ್ಬೋದು. ನೋಡಿಬಿಟ್ಟು ಹಾಕ್ಕೊಳ್ಳಿ ಉಪ್ಪನ್ನು. ಸೊ ಮೀನು ಹಾಕಿಬಿಟ್ಟು ಉಪ್ಪು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಇದನ್ನು ಮುಚ್ಚಿಬಿಟ್ಟು 3 to 4 ಮಿನಿಟ್ಸ್ ಕುದಿಸ್ಕೊಳ್ಬೇಕು. 3 ರಿಂದ 4 ನಿಮಿಷದವರೆಗೂ ಕುದಿಸ್ಕೊಳ್ಬೇಕು. ಸೊ ಮೀನು ಹಾಕಿಬಿಟ್ಟು 4 ನಿಮಿಷದವರೆಗೂ ಮೀಡಿಯಮ್ ಫ್ಲೇಮಲ್ಲಿ ಕುದಿಸ್ಕೊಂಡಿದ್ದೀನಿ. ಮೀನು ಚೆನ್ನಾಗಿ ಬೆಂದಿದೆ. ಕೊನೆಯಲ್ಲಿ ಇದಕ್ಕೆ 1 ಕಪ್ ಆಗೋಷ್ಟು ತೆಂಗಿನಕಾಯಿ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ, ಕೋಕೋನಟ್ ಮಿಲ್ಕನ್ನು. ಇದಕ್ಕೆ ನಾನು ಅರ್ಧ ತೆಂಗಿನಕಾಯಿ ಯೂಸ್ ಮಾಡಿದ್ದೀನಿ. ಅರ್ಧ ತೆಂಗಿನಕಾಯಿನ ತುರಿದ್ಬಿಟ್ಟು ಅದನ್ನ ಗ್ರೈಂಡ್ ಮಾಡಿಬಿಟ್ಟು ಅದರಿಂದ ಹಾಲನ್ನು ಹಿಂಡಿಟ್ಕೊಂಡಿರೋದು 1 ಲೋಟ ಆಗೋಷ್ಟಿದೆ. ತೆಂಗಿನಕಾಯಿ ಹಾಲು ಹಾಕಿಬಿಟ್ಟು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಉಪ್ಪು ಸಪ್ಪೆ ಅನಿಸಿದೆ, ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಬೋದು. ನಾನು ಫಸ್ಟ್ ಹಾಕಿರುವಂಥ ಉಪ್ಪೇ ಕರೆಕ್ಟ್ ಆಗಿದೆ, ಮತ್ತು ಉಪ್ಪು ಹಾಕ್ಕೊಳ್ತಾ ಇಲ್ಲ. ಬೇಕಿದ್ದರೆ ಮಾತ್ರ ಉಪ್ಪನ್ನು ಹಾಕ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿ ಇದಿವಾಗ 1 ಕುದಿ ಬಂದರೆ ಸಾಕಾಗುತ್ತೆ. ತೆಂಗಿನಕಾಯಿ ಹಾಲನ್ನು ಹಾಕಿಬಿಟ್ಟು ಜಾಸ್ತಿ ಹೊತ್ತು ಕುದಿಸ್ಕೊಳ್ಬಾರ್ದು. 2 ನಿಮಿಷ ಮ್ಯಾಕ್ಸಿಮಮ್, ಒಂದು 2 ನಿಮಿಷದವರೆಗೂ ಕುದಿಸ್ಕೊಳ್ಬೇಕು. ಮುಚ್ಚಿ ಕುದಿಸ್ಕೊಳ್ಳಿ. ಸೊ ಇದು ಕುದಿಯೋದಕ್ಕೆ ಸ್ಟಾರ್ಟ್ ಆಗಿದೆ ನೋಡಿ. ಇವಾಗ ಸ್ಟವ್ ಆಫ್ ಮಾಡ್ಕೊಳ್ಬೋದು. ತೆಂಗಿನಕಾಯಿ ಹಾಲು ಹಾಕಿಬಿಟ್ಟು ಜಾಸ್ತಿ ಹೊತ್ತು ಕುದಿಸ್ಬಾರ್ದು. ಸೊ ರೆಡಿಯಾಗಿದೆ. ನೋಡ್ತಾ ಇದ್ದರೆ ಮಸಾಲೆ ಪೌಡರ್ ಹಾಕಿ ಮಾಡಿರುವಂಥ ಮೀನು ಸಾರು ಅಂತ ಅನಿಸೋದೇ ಇಲ್ಲ. ನಾರ್ಮಲ್ ಆಗಿ ನಾವು ಮಸಾಲೆ ರುಬ್ಬಿ ಮಾಡ್ತೀವಲ್ವ ಕರಾವಳಿ ಸ್ಟೈಲಲ್ಲಿ, ಅದೇ ಥರ ಅನಿಸ್ತಾ ಇದೆ. ರುಚಿ ಕೂಡ ಎಕ್ಸಾಕ್ಟಾಗಿ ಅದೇ ಥರ ಬರುತ್ತೆ. ಕರಾವಳಿ ಸ್ಟೈಲಲ್ಲಿ ನಾವು ಮೀನು ಸಾರು ಮಾಡ್ತೀವಲ್ವ ಮಸಾಲೆ ರುಬ್ಬಿಟ್ಟು, ಅದೇ ಥರ ಬರುತ್ತೆ. ರುಚಿ ಕೂಡ ತುಂಬಾ ಚೆನ್ನಾಗಿರುತ್ತೆ. ರುಚಿ ರೈಸ್ಗಂತೂ ಬೆಸ್ಟ್ ಕಾಂಬಿನೇಷನ್. ಗೊತ್ತೇ ಇರುತ್ತೆ ನಿಮಗೆ ಮೀನು ಸಾರಿಗೆ ಏನು ಕಾಂಬಿನೇಷನ್ ಅಂತ. ಸೊ ನೀವು ಕೂಡ ಟ್ರೈ ಮಾಡಿ. ನೀವು ಕೂಡ ಟೈಮ್ ಇರುವಾಗ ಮಸಾಲೆ ಪೌಡರ್ನ ಮಾಡಿ ಇಟ್ಕೊಂಡ್ರೆ ಯಾವಾಗ ಬೇಕಂದ್ರೆ ಆವಾಗ ತುಂಬಾ ಸುಲಭವಾಗಿ ಮೀನು ಸಾರನ್ನು ಮಾಡ್ಬೋದು. ರುಚಿಯಂತೂ ತುಂಬಾ ಚೆನ್ನಾಗಿರುತ್ತೆ. ಮಸಾಲೆ ಪೌಡರ್ ಹಾಕಿ ಮಾಡಿರೋದಂತ ಅನಿಸೋದೇ ಇಲ್ಲ. ಸೊ ಖಂಡಿತ ಟ್ರೈ ಮಾಡಿ. ಕಮೆಂಟಲ್ಲಿ ಹೇಗಿದೆ ಅಂತ ತಿಳಿಸಿ. ಇನ್ನೂ ಹೆಚ್ಚಿನ ವಿಡಿಯೋಗಳಿಗೆ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನನ್ನನ್ನು ಫಾಲೋ ಮಾಡೋದನ್ನು ಮರಿಬೇಡಿ.